ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SK ಕನ್ನಡ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಸಿಂಪಲ್ ಅಂಡ್ ಈಸಿಯಾಗಿ ಮಾಡುವಂತ ಜಿಂಜರ್ ಟೀ. ಈಗ ಹೇಗಿದ್ರು ಚಳಿಗಾಲ ಸ್ಟಾರ್ಟ್ ಆಗಿದೆ. ಈ ಚಳಿಗಾಲಕ್ಕೆ ಮಾಡಿಸಿದ ರೆಸಿಪಿ ಈ ನಮ್ಮ ಶುಂಠಿ ಟೀ. ಚಳಿಗಾಲ ಅಂದ್ಮೇಲೆ ಕೆಮ್ಮು, ನೆಗಡಿ, ಆಮೇಲೆ ಗಂಟಲು ನೋವು, ಜ್ವರ ಈ ತರ ಎಲ್ಲ ಆಗ್ತಿರುತ್ತಲ್ವಾ. ಈ ಎಲ್ಲಾ ಕಾಯಿಲೆಗಳಿಗೆ ರಾಮಬಾಣ ಈ ನಮ್ಮ ಶುಂಠಿ ಟೀ. ಈ ಶುಂಠಿ ಟೀನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ರೆಸಿಪಿನ ಸ್ಟಾರ್ಟ್ ಮಾಡೋದಕ್ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ ಎಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನನ್ಗೆ ತಿಳಿಸಿ ಅಂತ ಕೇಳ್ಕೊಳ್ತಾ, ಈ ನಮ್ಮ ಶುಂಠಿ ಟೀಗೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 1 ಇಂಚಷ್ಟು ಶುಂಠಿ, ಹಾಗೆ 3 ಏಲಕ್ಕಿ, ಆಮೇಲೆ ಸ್ವಲ್ಪ ಚಕ್ಕೆ, ಹಾಗೆ 2 ಅಥವಾ 3 ಟೀ ಸ್ಪೂನ್ ಅಷ್ಟು ಟೀ ಪೌಡರ್. ನೀವು ಟೀ ಎಷ್ಟು ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಟೀ ಮಾಡ್ತಿರೋದ್ರಿಂದ 3 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನ ತಗೊಳ್ತಾ ಇದ್ದೀನಿ. 2 ಕಪ್ ನೀರಿಗೆ 2 ಕಪ್ ಹಾಲನ್ನ ತಗೋಬೇಕಾಗತ್ತೆ. ಸಾಧ್ಯ ಆದಷ್ಟು ಶುಂಠಿ ಟೀ ಮಾಡುವಾಗ ಹಾಲನ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಕೆಮ್ಮು, ನೆಗಡಿ ಎಲ್ಲ ಇರುವಾಗ ನಾವು ಹಾಲನ್ನ ಜಾಸ್ತಿ ಸೇವಿಸಬಾರ್ದು ಅಂತ ಹೇಳ್ತಾರೆ, ಕಫ ಜಾಸ್ತಿ ಆಗತ್ತಲ್ವಾ. ಹಾಗಾಗಿ ಹಾಲನ್ನ ಕಮ್ಮಿ ಹಾಕೋಬೇಕಾಗತ್ತೆ. ಸೊ ಈಗ ನಾವು ಟೀ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಟೀ ಪಾತ್ರೆಯನ್ನ ತಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ 2 ಕಪ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಟೀ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಅನ್ನ ಹಚ್ಕೊಳ್ಳೋಣ. ಈಗ ನೀರ್ ಕುದಿಯೋ ಟೈಮ್ಗೆ ನಾವಿಲ್ಲಿ ಏಲಕ್ಕಿ ಮತ್ತೆ ಚಕ್ಕೆನ ಕುಟ್ಕೊಳ್ಳೋಣ. ಚಕ್ಕೆ ಇಷ್ಟ ಆಗಲ್ಲ ಅನ್ನೋರು ಚಕ್ಕೆನ ಸ್ಕಿಪ್ ಮಾಡ್ಕೋಬಹುದು, ಬರೀ ಏಲಕ್ಕಿ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಸಕ್ಕರೆ ಹೇಳೋದು ಮರ್ತ್ಬಿಟ್ಟೆ ಫ್ರೆಂಡ್ಸ್, ಸಾರಿ. ನಾನಿಲ್ಲಿ 3 ಏಲಕ್ಕಿ ಮತ್ತೆ ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕಿ ಕುಟ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಚಕ್ಕೆ ಮತ್ತೆ ಏಲಕ್ಕಿನ ಕೊಟ್ಟಿಟ್ಕೊಂಡಿದ್ನಲ್ಲ, ಇದನ್ನ ಟೀ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈಗ 1 ಇಂಚಷ್ಟು ಶುಂಠಿನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಈಗ ಇದನ್ನ ಕೂಡ ಜಜ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಕೂಡ ಟೀ ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಕುಟಾಣಿಗೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಕುಟಾಣಿಗೆ ನೀರು ಹಾಕಿ ನೀಟಾಗೆಲ್ಲ ಬಳಿದು ಮತ್ತೆ ಈ ಟೀ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಈಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ. 1 ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಹಾಗೆ ಶುಂಠಿ ಫ್ಲೇವರ್ ಮನೆ ತುಂಬಾ ಸ್ಪ್ರೆಡ್ ಆಗ್ತಿದೆ, ತುಂಬಾನೇ ಒಳ್ಳೆ ಘಮ ಬರ್ತಿದೆ. ಈಗ 3 ಟೀ ಸ್ಪೂನ್ ಅಷ್ಟು ಟೀ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ಟೀ ಪುಡಿ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ಕುದಿಬೇಕು. ಈಗ 2 ಲೋಟದಷ್ಟು ಹಾಲು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಲು ಹಾಕಿ ಆಗಿದೆ ಅಲ್ವಾ, ಈಗ 1-2 ನಿಮಿಷ ಕುದಿಯಕ್ ಬಿಡೋಣ. ಈಗ 6 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಶುಂಠಿ ಟೀ ರೆಡಿ ಆಯ್ತು. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕಾಗೋಷ್ಟು ಟೀ ಮಾಡಿದ್ದೀನಿ. ಘಮ್ ಅಂತಿದೆ, ಒಳ್ಳೆ ಟೇಸ್ಟ್ ಕೂಡ ಇದೆ ಈ ನಮ್ಮ ಶುಂಠಿ ಟೀ. ಸಾಮಾನ್ಯ ಎಲ್ರಿಗೂ ಈ ಶುಂಠಿ ಟೀ ಮಾಡೋದು ಗೊತ್ತಿರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ಅಂತವ್ರು ಕೇಳ್ಕೊಂಡು ಕಲ್ತ್ಕೊಳ್ಳಿ ಅಂತ ನಾನು ಈ ಶುಂಠಿ ಟೀನ ಮಾಡಿದೀನಿ. ನಾನು ಹೇಳ್ಕೊಟ್ಟಂತಹ ರೀತಿ ನಿಮ್ಗೆ ಇಷ್ಟ ಆಯ್ತಾ, ಹೇಗೆ ಏನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ನನ್ಗೆ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.